ಅಣ್ಣ ಹೊಸಳ್ಳಿ ಕ್ರಾಸ್ ಹೋಗ್ತೀರಿ? ಹಾ ಮೇಡಮ್ ಹೋಗ್ತೀನಿ, ಕೂತ್ಕೊಳ್ಳಿ. ಮೋಸ್ಟ್ಲಿ ಸರಾಯ್ ಕುಡಿದಿದ್ದಾರೆ ಅಂತ ಅನ್ಸುತ್ತೆ. ಏನ್ ಮಾಡ್ಲಿ? ಏನಾಯ್ತು ಮೇಡಮ್? ಕೂತ್ಕೊಳ್ಳಿ. ಇಲ್ಲಿ ನೋಡಿದ್ರೆ ಅಕ್ಕಪಕ್ಕ ಯಾವ ಆಟೋನು ಇಲ್ಲ. ಏನ್ ಮಾಡ್ಲಿ? ಇರ್ಲಿ ನಡಿ ಹೋಗೋಣ, ಏನಾಗಲ್ಲ ಅನ್ಕೊಂತೀನಿ. ಅಣ್ಣ ನೀವು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ರೆ ಇದು ಬೇರೆ ದಾರಿ ಅಲ್ಲ. ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ ಮೇಡಮ್, ನಿಮ್ಮನ್ನ ಕರೆಕ್ಟ್ ಆಗಿ ಬಿಡ್ತೀನಿ. ಈ ಕುಡ್ದಿರೋ ಆಟೋ ಡ್ರೈವರ್ ನನ್ನ ಹತ್ರ ಕೆಟ್ಟದಾಗ ನೋಡ್ಕೊಂಡ್ರೆ ನಾನು ಏನ್ ಮಾಡ್ಲಿ? ನಿಮ್ ಸ್ಟಾಪ್ ಬಂತು ನೋಡಿ ಮೇಡಮ್, ಇಳ್ಕೊಳ್ಳಿ. 100 ರೂಪಾಯಿ ಆಯ್ತು ನೋಡಿ ಮೇಡಮ್. ತಗೊಳ್ಳಿ ಅಣ್ಣ. ಅಣ್ಣ ಕ್ಷಮಿಸ್ಬಿಡಿ ಅಣ್ಣ, ನಿನ್ ಬಗ್ಗೆ ನಾನು ತುಂಬಾ ಕೆಟ್ಟದಾಗ ತಿಳ್ಕೊಂಡ್ಬಿಟ್ಟೆ. ನಮ್ಮನೆಯಲ್ಲೂ ನನ್ಗೊಬ್ಳು ಮಗಳು ತಂಗಿ ಇದ್ದಾಳೆ. ನಾನೇನಾದ್ರೂ ಬೇರೆಯವ್ರ ಹೆಣ್ಮಕ್ಳ ಜೊತೆ ಕೆಟ್ಟದಾಗ ನಡ್ಕೊಂಡ್ರೆ ಮೇಲಿರಂತ ಭಗವಂತ ನನ್ನ ಯಾವತ್ತೂ ಕ್ಷಮಿಸಲ್ಲ. ಆಯ್ತು, ನಾನೊಂದ್ ಮಾತು ಹೇಳ್ತೀನಿ, ಕೇಳ್ತೀರಾ? ಹಾ ಹೇಳಿ ಮೇಡಮ್. ನಿಮ್ ಮಗಳಿಗೋಸ್ಕರ, ನಿಮ್ ತಂಗಿಗೋಸ್ಕರ, ಮತ್ತೆ ಹೊಸದಾಗಿ ಸಿಕ್ಕಿರೋ ಈ ತಂಗಿಗೋಸ್ಕರ ನೀವು ಕುಡಿಯೋದನ್ನ ಬಿಡ್ಬೇಕು. ಅಷ್ಟೇನಾ ಮೇಡಮ್? ನೀವು ನನ್ನ ಪ್ರೀತಿಯಿಂದ ಅಣ್ಣ ಅಂತ ಕರಿತಿದ್ದೀರ, ಇನ್ಮೇಲೆ ನಿಮ್ಮೇಲೆ ಆಣೆಗೂ ನಾನು ಕುಡಿಯೋದು ಬಿಟ್ಬಿಡ್ತೀನಿ. ಬರ್ತೀನಿ ನಾನು. ಹಾ, ಬಾಯಿ ತುಂಬಾ ಅಣ್ಣ ಅಂತ ಕರೆದಿದ್ರೆ ನೀವು ತಂಗಿ ಹತ್ರ ಯಾರಾದ್ರೂ ದುಡ್ಡು ಇಸ್ಕೊಂತಾರ? ತಗೊಳ್ಳಿ. ಪ್ರತಿಯೊಬ್ಬ ಆಟೋ ಡ್ರೈವರ್ ಯಾವುದೇ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಎಲ್ಲ ಹೆಣ್ಣು ಮಕ್ಕಳನ್ನು ತನ್ನ ಮನೆ ಅಕ್ಕ ತಂಗಿಯರ ರೀತಿಯಲ್ಲಿ ನೋಡ್ತಾರೆ. ನಾನು ಹೇಳಿದ್ದೇನಾದ್ರೂ ನಿಮಗೆ ನಿಜ ಅನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಆದಷ್ಟು ಈ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಶೇರ್ ಮಾಡಿ ಮತ್ತೆ ಫಾಲೋ ಮಾಡಿ.